Okay. Good morning, children. In the last previous class, I explained you the lesson पूर्वाक्षर का पूर्वाग्रह, यानी कि इसमें क्या हो रहे हैं, सभी अक्षरों को हम शॉर्ट फॉर्म में कन्वर्ट कर रहे हैं। यानी कि इंग्लिश के व्यामों से, अंग्रेजी के व्यामों से हम लोग अपनेपन को खो रहे हैं, यानी कि कन्नड़पन को खो रहे हैं। हमेशा क्या होता है, जब भी वो लॉन्ग होता है उसे शॉर्ट करने के लिए हम लोग तैयार रहते हैं। जो कुछ भी गांवों का नाम हो या पर्सन का नाम हो या सिटी का नाम हो, कहाँ का भी हो, उसे शॉर्ट के लिए शॉर्ट बोलने में और शॉर्ट करने में हमें अच्छा लग रहा है। लेकिन बाद में क्या होता है, कुछ दिनों के बाद वो वैसा नहीं होता। कुछ दिनों के बाद अगर हम मुड़कर देखे, हमारे बच्चे या उनके बच्चे जब मुड़कर देखे, तो उस गांव का नाम, उसका शहर का नाम या पर्सन का नाम वो डिफरेंट ही अर्थ बना देता है, ಬೇರೆಯ ಒಂದು ಅರ್ಥವನ್ನೇ ಅದು ನಮಗೆ ಕೊಟ್ಬಿಡುತ್ತೆ। ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಇರುವಂತಹ ಒಂದು ಕೆಲಸ ಇರ್ಬೋದು ಅಥವಾ ಊರಿರ್ಬೋದು, ನಮ್ಮ ಹೆಸರು ಇರ್ಬೋದು, ನಾವು ಶಾರ್ಟ್ 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 ಅಂತ ಮಾಡ್ಕೊಂಡು ಹೋದ್ರೆ ಅಲ್ಲಿರುವಂತಹ ಹೆಸರುಗಳು, ರಾಜರ ಹೆಸರು ಇರ್ಬೋದು ಅಥವಾ ನಾಯಕರ ಹೆಸರುಗಳಿರ್ಬೋದು ಅಥವಾ ಒಂದು ದೇವರ ಹೆಸರು ಇರ್ಬೋದು, ಎಲ್ಲವನ್ನು ನಾವು ಶಾರ್ಟ್ ಫಾರ್ಮ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಅದರ ಪೂರ್ವದ ಮೊದಲಿದ್ದಂತಹ ಒಂದು ಏನು ಹೆಸರುಗಳಿರುತ್ತೆ ಅದು ನೆಕ್ಸ್ಟ್ ಮರೆತು ಬೇರೆನ್ನೇನೋ ಅರ್ಥವನ್ನು ಕೊಡುವಂತಹ ಸಂದರ್ಭಗಳು ಬರುತ್ತೆ। ಹಾಗಾಗಿ ಆದಷ್ಟು ನಾವು ಯಾವ ಹೆಸರಲ್ಲಿದೆಯೋ ಊರಿನ ಹೆಸರುಗಳನ್ನ ಅಥವಾ ಪರ್ಸನ್ ಹೆಸರನ್ನ ಅದೇ ಹೆಸರಿನಲ್ಲಿ ಕರೆಯೋದು ಒಳ್ಳೆಯದು ಅನ್ನೋದು ಈ ಲೆಸನಿನ ಒಂದು ಮೀನಿಂಗ್। ನೆಕ್ಸ್ಟ್ ಕಂಟಿನ್ಯೂ ದಟ್ ಲಾಸ್ಟ್ ಟೈಮ್ ವಾಟ್ ಐ ಎಕ್ಸ್ಪ್ಲೇನ್, ಇನ್ ದಟ್ ಕಂಟಿನ್ಯೂಯಿಂಗ್ ಪಾರ್ಟ್ ಐ ಎಕ್ಸ್ಪ್ಲೇನ್ ನೌ। सो एक जमाना था जब तिरुमले श्रीनिवास वरद, रंगनाथ, देशिक, ताताचार आदि नाम रखे जाते थे। ಜಮಾನಾ ಒಂದು ಟೈಮ್ ಇತ್ತು, ಆ ಟೈಮಲ್ಲಿ ಏನಾಗ್ತಾ ಇತ್ತು, ಒಬ್ಬರ ಹೆಸರು ಅಷ್ಟು ಲಾಂಗ್ ಇರ್ತಾ ಇತ್ತು। ಸಪೋಸ್ ಶ್ರೀನಿವಾಸ ವರದ, ರಂಗನಾಥ್, ದೇಶಿಕ್, ತಾತಾಚಾರ್, ಅದರಲ್ಲೇ 4-5 ವರ್ಡ್ ಬರುತ್ತೆ। ಶ್ರೀನಿವಾಸ, ವರದ, ರಂಗನಾಥ, ದೇಶಿಕ್, ತಾತಾಚಾರ್, 5 ವರ್ಡ್, ಅಷ್ಟು ಲಾಂಗ್ ಗ್ಯಾಪ್, ಲಾಂಗ್ ಹೆಸರುಗಳನ್ನ ಆಗಿನ ಟೈಮಲ್ಲಿ ಇಡ್ತಾ ಇದ್ರು। ಲೇಕಿನ್ ಆದಿ ನಾಮ್ ರಖೆ ಜಾತೆ थे। सुबह नाम पुकारना प्रारंभ करो तो समाप्त होते होते शाम हो जाती थी। ಬೆಳಗ್ಗೆ ಹೆಸರು ಕರೆಯೋದಕ್ಕೆ ಶುರು ಮಾಡಿದ್ರೆ ಅದು ಎಂಡ್ ಆಗ್ತಾ ಆಗ್ತಾ ಏನಾಗ್ತಾ ಇತ್ತು, ಸಾಯಂಕಾಲ ಆಗೋಗ್ತಾ ಇತ್ತು। ಬೆಳಗ್ಗೆ ನಾವು ಶುರು ಮಾಡಿದ್ವಿ ಕೆಲ್ಸಗಳನ್ನ ಅಂದ್ರೆ ಅದು ಎಂಡ್ ಆಗೋದಕ್ಕೆ ಸಾಯಂಕಾಲ ಆಗೋಗ್ತಾ ಇತ್ತು। क्या जाता था, इसे आज समय भाव के कारण हम मोहन, संदीप जैसे छोटे छोटे नाम रख रहे हैं। ಇವತ್ತಿನ ದಿನಗಳಲ್ಲಿ, ಇತ್ತೀಚಿನ ಫಾಸ್ಟ್ ವರ್ಲ್ಡ್ ಅಲ್ಲಿ ಟೈಮೇ ಇಲ್ಲ, ನಮ್ಗೆ ಯಾವುದಕ್ಕೂ ಟೈಮ್ ಇಲ್ಲ, ಬೆಳಗ್ಗೆ ಎದ್ರೆ ಟೈಮ್ ಹೆಂಗ್ ಹೋಗುತ್ತೋ ಗೊತ್ತಿಲ್ಲ। ಹಾಗಾಗಿ ಇವಾಗೆಲ್ಲ ಮೋಹನ್, ಸಂಜಯ್, ಚಿರು, ವಿಕ್ಕಿ ಈ ತರ ಚಿಕ್ಕ ಚಿಕ್ಕ ಹೆಸರುಗಳನ್ನ ನಾವು ಇಟ್ಕೊಂಡು ಹೋಗ್ತಾ ಇದೀವಿ। शायद उनके हाल पर ही छोड़ सकते थे, लेकिन शहरों गांवों के नामों को तो उनके हाल पर ही छोड़ सकते थे। ಆದ್ರೆ ಓಕೆ, ನಮ್ಮ ಹೆಸರುಗಳನ್ನ ನಾವು ಶಾರ್ಟ್ ಫಾರ್ಮ್ ಮಾಡ್ಕೊಂಡಿದೀವಿ, ಇಟ್ಸ್ ಓಕೆ। ಬಟ್ ಊರಿನ ಹೆಸರುಗಳನ್ನ, ಹಳ್ಳಿಯ ಹೆಸರುಗಳನ್ನ ಅದರಲ್ಲೇ ಅದರ ತನವನ್ನ ಅಲ್ಲೇ ಉಳಿಸಿದ್ರೆ ಸರಿ ಇರ್ತಾ ಇತ್ತು। ಅದನ್ನ ನಾವು ಚೇಂಜ್ ಮಾಡುವಂತಹ ಅವಶ್ಯಕತೆ ನಮ್ಗೆ ಇರ್ತಾ ಇರ್ಲಿಲ್ಲ। शायद अंग्रेजों ने भी अपने गांवों के नामों को इस तरह विकृत नहीं किया होगा। ಇವತ್ತಿನ ದಿನಗಳಲ್ಲಿ ಏನ್ ನಾವು ಇಂಗ್ಲಿಷ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಅವರು ಸಹ ಅಂಗ್ರೇಜ್ ಅಂದ್ರೆ ಇಂಗ್ಲಿಷ್ ಪೀಪಲ್ ಸಹ, ಬ್ರಿಟಿಷ್ ಅವರು ಸಹ ತಮ್ಮ ಹೆಸರುಗಳನ್ನ ಅಥವಾ ತಮ್ಮ ಊರಿನ ಹೆಸರುಗಳನ್ನ ಇಷ್ಟು ಶಾರ್ಟ್ ಆಗಿ ಮಾಡಿ ವಿಕೃತಿಯನ್ನ ಮೆರಿತಾ ಇರ್ಲಿಲ್ವೇನೋ, ಕೆಟ್ಟತನವನ್ನ ತೋರಿಸ್ಕೊಳ್ತಾ ಇರ್ಲಿಲ್ವೇನೋ ಅಂತ ನಮ್ಗೆ ಅನ್ಸುತ್ತೆ। हम एक विषय में हम उनसे भी आगे बढ़ गए हैं। ಒಂದು ವಿಷಯದಲ್ಲಿ ನಾವು ಅವ್ರಿಗಿಂತ ಮುಂದೆ ಹೊರಟೋಗಿದ್ದೀವಿ, ಬ್ರಿಟಿಷರಿಗಿಂತ ಇವತ್ತು ನಾವು ಮುಂದೆ ಹೋಗಿದ್ದೀವಿ। ಯಾವ್ದ್ರಲ್ಲಿ? और हम सब नामों को हमने छोटे छोटे फार्मूला की तरह बना डाला है। इस नाममय संसार में झूठो है यह जग वाले सिद्धांत अनुसार हम उनके आद्य नामों को अदृश्य बना रहे हैं। ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ನ ಯೂಸ್ ಮಾಡೋ ಬದಲು ಅದಕ್ಕಿಂತ ಇನ್ನೊಂದು ಶಾರ್ಟ್ ಫಾರ್ಮ್ ಹುಡ್ಕೊಂಡು ಹೋಗೋದು। ಇವಾಗ ಸಪೋಸ್ ಒಬ್ಬ ಪರ್ಸನ್ಗೆ ಸಂದೀಪ್ ಅಂತ ಇದ್ರೆ ಸ್ಯಾಂಡಿ ಅಂತ ಕರೆಯೋದು, ವಿಕಾಸ್ ಅಂತಂದ್ರೆ ವಿಕ್ಕಿ ಅಂತ ಕರೆಯೋದು। ಅವರ ಮೂಲ ಹೆಸರನ್ನ ಬಿಟ್ಬಿಟ್ಟು ಇನ್ನೊಂದೇನೋ ಹೆಸರನ್ನ ಇಟ್ಬಿಟ್ಟು ಅದರಲ್ಲಿ ಕರೆಯುವಂತಹ ಕೆಲಸಗಳನ್ನ ಸಹ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ। ಈ ರೀತಿಯ ವ್ಯವಹಾರಗಳನ್ನ ನಾವು ಬಿಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾರೆ।
मुझे लगता है व्यवहार में आसानी लाने के लिए आगे चलकर हमारे सारे व्यवहारों में इसी तरह की रस्प अभिव्यक्ति का स्टाइल चल पड़ेगा. ಸೊ ನೆಕ್ಸ್ಟ್ ಪೇಪರ್ ಅಲ್ಲೆಲ್ಲ ಬರಿಬೇಕಾದ್ರೆ ಸೊ ಒಬ್ಬರ ಹೆಸರು ಬರಿಬೇಕು ಅಂದ್ರೆ ಸಂದೀಪ್ ಸ್ಯಾಂಡಿ ಎಚ್ ಕೆ ಪುರ ಕೆ ಎಂ ದೊಡ್ಡಿ ಕೆ ಡಿ ದೊಡ್ಡಿ. ಸೊ ಈ ರೀತಿಯ ಶಾರ್ಟ್ ಫಾರ್ಮ್ ಬರ್ಕೊಂಡು ನಾವು ಹೋಗ್ತಾ ಇರ್ತೀವಿ. ನಮ್ಮ ವ್ಯವಹಾರ ಭಾಷೆಗಳಲ್ಲೂ ಸಹ ಅದೇ ಪ್ರಿಂಟ್ ಆಗ್ತಾ ಹೋಗುತ್ತೆ. ಈಗ ಸಪೋಸ್ ನಾವು ಹೆಸರುಗಳನ್ನ ಹೇಳ್ತಾ ಇರ್ತೀವಿ, ಫುಲ್ ಫಾರ್ಮ್ ಹೇಳ್ತಾ ಇರ್ತೀವಿ, ಅದಿಲ್ಲ, ಅದನ್ನು ಸಹ ಶಾರ್ಟ್ ಅಲ್ಲಿ, ಲೆಟರ್ಸ್ ಗಳಲ್ಲಿ, ಪೇಪರ್ಸ್ ಗಳಲ್ಲಿ ಎಲ್ಲಾ ಕಡೆನೂ ನಮ್ಮ ಬಾಯಿಯಲ್ಲಿ ಎಲ್ಲಾ ಕಡೆನೂ ಸಹ ಅದು ಉಲ್ಲೇಖ ಆಗ್ತಾ ಹೋಗುತ್ತೆ. ಎಲ್ಲಾ ಕಡೆ ಅದು ಕವರ್ ಆಗ್ತಾ ಹೋಗುತ್ತೆ. ಶಾರ್ಟ್ ಫಾರ್ಮ್ ಫುಲ್ ಆವರಿಸ್ಕೊಳ್ತಾ ಹೋಗುತ್ತೆ. ಫುಲ್ ಫಾರ್ಮ್ ಏನಿರುತ್ತೆ ಅದು ಏನು ಅನ್ನೋದು ನಿಗೂಢವಾಗಿ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಆ ರೀತಿಯ ದಿನಗಳು ಸಹ ಇನ್ನೂ ಸ್ವಲ್ಪ ದಿನದಲ್ಲಿ ಬಂದ್ಬಿಡುವುದು ಅನ್ನೋದನ್ನ ಹೇಳ್ತಾರೆ. तो स्टाइल चल पड़ेगा. सारे उदाहरण के लिए अगर कोई कहे कि मैंने एक संकल्प किया है, उसके लिए टीडी जाकर वीसी के दर्शन कर आऊंगा, तो वे आश्चर्य में नहीं पड़ना चाहिए. तो सपोज यारो ಹೇಳ್ತಾರೆ, ಇಲ್ಲ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಟಿಡಿಗೆ ಹೋಗಿ ನಾನು ವಿಸಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ. ಏನಾದ್ರೂ ಅರ್ಥ ಆಯ್ತಾ ನಿಮ್ಗೆ? ಟಿಡಿಗೆ ಹೋಗಿ ವಿಸಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಅವನ ಫುಲ್ ಫಾರ್ಮ್ ಏನಿರುತ್ತೆ ಅಲ್ಲಿ, ಸಪೋಸು ಹೇಳ್ಕೊಳ್ಳಿ, इसका अर्थ यह होगा कि तिरुपति देवालय जाकर वेंकटाचलपति के दर्शन कर आऊंगा. ಸೊ ಇದರ ಒಂದು ಅರ್ಥ, ಟಿಡಿ ಹೋಗ್ತೀನಿ, ವಿಸಿದು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂದ್ರೆ ತಿರುಪತಿಗೆ ಹೋಗಿ ವೆಂಕಟಾಚಲಪತಿದು ದರ್ಶನ ಮಾಡ್ಕೊಂಡು ಬರ್ತೀನಿ ಅನ್ನೋಕ್ಕೆ ಅದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಇನಿಷಿಯಲ್ಸ್ ಅಲ್ಲಿ ಹಾಕಿ ನಾವು ಹೇಳೋದು ಬಹಳ ದಿನ ಉಳಿದಿಲ್ಲ, ಅದು ಬಹಳ ಹತ್ರದಲ್ಲೇ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ उसी तरह अगर कोई कहे कि यम कोटे जाकर सीआर स्वामी से मिलकर आऊंगा. ಸೊ ಯಾರ ಹೇಳ್ತಾರೆ, ಇಲ್ಲ ನಾನು ಎಂ ಕೋಟೆಗೆ ಹೋಗಿ ಸಿ ಆರ್ ಸ್ವಾಮಿನ ನೋಡ್ಕೊಂಡು ಬರ್ತೀನಿ ಅಂತ. ಯಾರಿಗೆ ಏನ್ ಅರ್ಥ ಆಗುತ್ತೆ, ಎಂ ಕೋಟೆ ಎಲ್ಲೋ ಇರ್ಬೋದೇನೋ, ಸಿ ಆರ್ ಸ್ವಾಮಿ ಯಾರೋ ಫ್ರೆಂಡ್ ಇರ್ಬೇಕೇನೋ ಅಂತ. ಲೇಕಿನ್ ಉಸ್ಕಾ ಅರ್ಥ ವಹ ನಹಿ ಹೋತಾ, ಆದ್ರೆ ಅದರ ಒಂದು ಮೀನಿಂಗ್ ಆಗ್ಲಿ, ಅದರ ಅರ್ಥ ಆಗ್ಲಿ ಅದು ಆಗಿರೋದಿಲ್ಲ. ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸೊ ತರಹ ಅಗರ್ ಕೋಯಿ ಕಹೆ ಸೊ ಹಮೇ ಉಲ್ಜನ್ ಮೇ ನಹಿ ಪಡ್ನಾ ಚಾಹೆ. ಉಲ್ಜನ್ ಏನಪ್ಪಾ ಇದು, ಇವನು ಏನ್ ಹೇಳ್ದ, ಸಿ ಸ್ವಾಮಿಗೆ ಹೋಗಿ ಎಂ ಕೋಟೆನಲ್ಲಿ ನೋಡ್ಕೊಂಡ್ ಬರ್ತೀನಿ ಅಂತ ಎಲ್ಲಿ ಹೇಳ್ದ, ಯಾರು ಇವ್ನ ಫ್ರೆಂಡ್ಸ್ ಇದಾರ ಅಂತ ನಾವು ಸಂದಿಗ್ಧದಲ್ಲಿ ತೊಡ್ಕೋಬಾರ್ದು. ಅದರ ಫುಲ್ ಫಾರ್ಮ್ ಏನಿರುತ್ತೆ, वैसे ही अगर कोई आस्तिक, सो इसका मतलब यह है कि मेलकोटे जाकर चलुराय स्वामी से मिलकर आऊंगा. ಸೊ ಅದರ ಅರ್ಥ ಏನು, ಮೇಲ್ಕೋಟೆ, ಮೇಲ್ಕೋಟೆ ಅನ್ನೋದು ಎಂ ಕೋಟೆ, ಚಲೂರ್ ಸ್ವಾಮಿ ಅನ್ನೋದು ಸಿ ಸ್ವಾಮಿ ಮಾಡ್ಕೊಂಡ್ಬಿಡೋದು. ಸೊ ಮೇಲ್ಕೋಟೆಗೆ ಹೋಗಿ ನಾನು ಚಲುವರಾಯ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅನ್ನೋದನ್ನ ನಾನು ಎಂ ಕೋಟೆಗೆ ಹೋಗಿ ಸಿ ಸ್ವಾಮಿನ ನೋಡ್ಕೊಂಡ್ ಬರ್ತೀನಿ ಅನ್ನೋದು ಹೇಗಿರುತ್ತೆ? ಸೊ ಅಲ್ಲಿ ಎಷ್ಟೊಂದು ಕನ್ಫ್ಯೂಷನ್ಸ್ ನಮಗೆ ಸ್ಟಾರ್ಟ್ ಆಗುತ್ತೆ. ಸೊ वैसे ही अगर कोई आस्तिक महाशय कहे कि विजी स्वामी का अभिषेक कराना है. ಸೊ ಯಾರೋ ಹೇಳ್ತಾನೆ, ಇಲ್ಲ ನಾನು ವಿಜಿ ಸ್ವಾಮಿದ ಅಭಿಷೇಕ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ तो समझना चाहिए कि वेणुगोपाल स्वामी का अभिषेक किया जा रहा है. ಸೊ ವಿ ಸ್ವಾಮಿ ಅಂದ್ರೆ ಏನಾಯ್ತು, ವೇಣುಗೋಪಾಲ್ ಸ್ವಾಮಿದು ಅಭಿಷೇಕ ಮಾಡ್ತಾ ಇದಾರೆ ಅಂತ ನಾವು ಅವಾಗ ಅನ್ಕೋಬೇಕಾಗುತ್ತೆ. ಸೊ ದೇವರುಗಳನ್ನು ಫುಲ್ ಶಾರ್ಟ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಎಲ್ಲಿಯ ಅರ್ಥ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನಮ್ಮಿಂದ ನಾವೇ ತಿಳ್ಕೋಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹಮಾರ ಬಿಳಿಗಿರಿ ರಂಗನ ದೊಡ್ಡ ಬೆಟ್ಟ तो BR हिल्स बनकर पूरा अंग्रेजी हो गया है. ಈಗ ಬಿಳಿಗಿರಿ ರಂಗನ ಬೆಟ್ಟ ಅನ್ನೋದು ಯಾರು ಹೇಳಲ್ಲ. BR ಹಿಲ್ಸ್ ಹೋಗೋಣ ಬತ್ತೀಯಾ ಅಂತಾರೆ. BR ಹಿಲ್ಸ್ ಇಸ್ ಫೇಮಸ್. ಬಿಳಿಗಿರಿ ರಂಗನ ದೊಡ್ಡ ಬೆಟ್ಟ ಅಂತ ಯಾರು ಕೇಳಿ ಯಾರು ಹೇಳ್ತಾರ? ಬಿಳಿಗಿರಿ ರಂಗನ ಬೆಟ್ಟ ಎಲ್ಲಿದೆ ಗೊತ್ತಿಲ್ಲ, ಎಲ್ಲಿದೆಯೋ ಗೊತ್ತಿಲ್ಲ. BR ಹಿಲ್ಸ್, ಐ ನೋ ಇಟ್ ಅಂದ್ರೆ BR ಹಿಲ್ಸ್ ಅನ್ನೋ ಹೆಸರಲ್ಲೇ ಅದು ಫೇಮಸ್ ಆಗೋಗಿದೆ. ಸೊ ಫುಲ್ ತನ್ನ ಹೆಸರನ್ನ ಅದು ಏನಾಗಿದೆ, ಇಂಗ್ಲಿಷಿನಲ್ಲಿ ಮುಚ್ಚಿ ಹೋಗಿದೆ, ಇಂಗ್ಲಿಶಿನ ಪದಾಕ್ಷರಗಳಿಂದ ಅದು ಮುಚ್ಕೊಂಡು ಹೋಗಿದೆ ಅನ್ನೋದನ್ನ ನಾವು ಹೇಳಬಹುದು. ಉಸ್ಮೆ ವಾಸ್ತವ್ಯ करने वाला रंगनाथ स्वामी भी RN स्वामी बन गया है. ಸೊ ಅದರಲ್ಲಿ ವಾಸ್ತವ್ಯ ಮಾಡುವಂತಹವರು RN ಸ್ವಾಮಿ ಅಂದ್ರೆ ರಂಗನಾಥ್ ಸ್ವಾಮಿಯನ್ನ RN ಸ್ವಾಮಿ ಅಂತ ಹೇಳ್ತಾರೆ. आप DR दुर्गा जानते हैं, वही अपना देवरायन दुर्गा. ಸೊ ದೇವರಾಯನ್ ದುರ್ಗಾ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. DR ದುರ್ಗಾ ಗೊತ್ತಿದ್ಯಾ ನಿಮ್ಗೆ ಅಂದ್ರೆ ಯಾರು ಗೊತ್ತಾಗುತ್ತೆ ಸಡನ್ ಅಂತ, DR ದುರ್ಗನ ಯಾವ್ದದು ಅಂತ ನಾವು ಕೇಳ್ತೀವಿ. ಬಟ್ ಹಾಗಲ್ಲ, DR ದುರ್ಗಾ ಅಂದ್ರೆ ದೇವರಾಯನ ದುರ್ಗಾ ಗೊತ್ತಿದ್ಯಾ ನಿಮ್ಗೆ, ದೇವರಾಯನ ದುರ್ಗನ ಅಂತ ಹೇಳ್ತೀವಿ. ವಹ ದೋ ಸ್ವಾಮೀಜಿ रहते हैं, ಅಲ್ಲಿ ಇಬ್ರು ಸ್ವಾಮೀಜಿಗಳು ಇರ್ತಾರೆ, ಸೈನ್ಸ್ ಇರ್ತಾರೆ. ಸ್ವಾಮೀಜಿ ಏನಕ್ಕೆ ಸೈನ್ಸ್, ಅಲ್ಲಿ ಇಬ್ರು ಸ್ವಾಮಿಗಳು ಇರ್ತಾರೆ.
एक है YN स्वामी और दूसरे BN स्वामी. ಸೊ ದೇವರಾಯರು ವೈಆರ್ ನೀವು ದೇವರಾಯನ ದುರ್ಗಕ್ಕೆ ಹೋಗಿದ್ದೀರಾ, DR ದುರ್ಗ ಹೋಗಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಬ್ರು ಸ್ವಾಮಿಗಳಿದ್ದಾರೆ. ಯಾರು ಅಂದ್ರೆ ಒಬ್ರು YN ಸ್ವಾಮಿ ಮತ್ತೆ ಇನ್ನೊಬ್ರು BN ಸ್ವಾಮಿ. ಸೊ YN ಸ್ವಾಮಿ BN ಸ್ವಾಮಿನ ಯಾರಿದಾರಲ್ಲಿ ಅಂತ ನಾವು ಅನ್ಕೋಬಹುದು. ಆದ್ರೆ ಯೋಗ ನರಸಿಂಹ ಸ್ವಾಮಿ ಅವ್ರ ಭೋಗ ನರಸಿಂಹ ಸ್ವಾಮಿ. ಸೊ ದೇವರಾಯನ ದುರ್ಗದಲ್ಲಿ ಇರುವಂತಹವ್ರು ಯಾರು? ಯೋಗ ನರಸಿಂಹ ಸ್ವಾಮಿ ಮತ್ತೆ ಭೋಗ ನರಸಿಂಹ ಸ್ವಾಮಿ. ಅವರನ್ನ ಏನ್ ಮಾಡಿದ್ರೆ YN ಸ್ವಾಮಿ ಅಂಡ್ BN ಸ್ವಾಮಿ ಮಾಡ್ಬಿಟ್ಟಿದ್ದಾರೆ. सो ना बन जाता है नरसीपुर में GN स्वामी रहते हैं यानी गुंजा नरसी स्वामी. सो नरसीपुरದಲ್ಲಿ BN ಸ್ವಾಮಿ ಇದ್ದಾರೆ, ಅವರ ಹೆಸರು ಗುಂಜಾ ನರಸಿಂಹ ಸ್ವಾಮಿ ಅಂತ ಹೇಳ್ತಾರೆ. अत्यंत मनोहर सुंदर वृंदावन गार्डन्स वाला कृष्णराज सागर आज KRS हो गया, KR सागर हो गया है. ಈಗ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕೃಷ್ಣರಾಜ ಸಾಗರ್ ಇವತ್ತು ಅದನ್ನ ಏನಂತ ಕರಿತೀವಿ ನಾವು? KRS ಅಂತ ಕರಿತೀವಿ, KR सागर ಅಂತ करीतीवी. सो इसका लघुकरण वहीं पर नहीं रुका है. यहाँ KRS बनकर अंग्रेजी वर्णमाला के 3 अक्षरों में सिमटकर अपनी पहचान ही खो बैठी है. ಸೊ ವೃಂದಾವನ್ ಕೃಷ್ಣರಾಜ ವೃಂದಾವನ್ ಗಾರ್ಡನ್ ಅನ್ನೋದು ಇವತ್ತೇನಾಗಿದೆ, KR ಸಾಗರ್ ಇತ್ತು, ಅದನ್ನ ಇನ್ನೂ ಶಾರ್ಟ್ ಫಾರ್ಮ್ ಮಾಡಿ KRS ಮಾಡ್ಬಿಟ್ಟಿದ್ದಾರೆ. ಸೊ ಇಂಗ್ಲಿಶಿನ 3 ಲೆಟರ್ಸ್ ಅಷ್ಟೇ. KRS ಹೋಗಿದ್ರಾ, ಮೈಸೂರಲ್ಲಿ KRS ನೋಡಿದ್ರಾ, ಯಾರು ಕೃಷ್ಣರಾಜ ಸಾಗರಕ್ಕೆ ಹೋಗಿದ್ರಾ ಅಥವಾ ವೃಂದಾವನ್ ಗಾರ್ಡನ್ಸ್ ಹೋಗಿದ್ರಾ ಅಂತ ಯಾರು ಸಹ ನಮ್ಮನ್ನ ಕೇಳೋದಿಲ್ಲ. KRS ಹೋಗಿದ್ರಾ ಅಂತ ಕೇಳ್ತಾರೆ. ಸೊ 3 ಇಂಗ್ಲಿಶಿನ ಲೆಟರ್ಗಳಲ್ಲಿ ಅದು ತನ್ನನ್ನ ತಾನು ಅದ್ಮಿಟ್ಕೊಂಡಿದೆ ಅಥವಾ ಮುಚ್ಚಿ ಹಾಕೊಂಡಿದೆ ಅಂತ ನಾವು ಹೇಳಬಹುದು. ಸೊ अपनी पहचान ही खो बैठा है. यहाँ भी हमारा दुर्दैव है कि श्रीरंगपट्टना SR पट्टना बनकर रंगनाथ स्वामी आज RN स्वामी बन गया है. ಶ್ರೀರಂಗಪಟ್ಟಣನ SR ಪಟ್ಟಣ ಅಂತಾರೆ, ರಂಗನಾಥ ಸ್ವಾಮಿನ RN ಸ್ವಾಮಿ ಅಂತ ಕರೀತಾರೆ. ಸೊ ಹೀಗಾಗಿ ಊರಿನ ಹೆಸರು, ದೇವಸ್ಥಾನದ ಹೆಸರು, ಡ್ಯಾಮ್ಗಳ ಹೆಸರು ಎಲ್ಲ ಶಾರ್ಟ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದರ ಮೂಲತನವನ್ನ ಎಲ್ಲ ಅಳಿಸಿ ನಾವು ಹಾಕ್ತಾ ಇದೀವಿ ಅನ್ನೋದನ್ನ ಹೇಳ್ತಾರೆ. पूरी तरह व्यक्तियों के नामों का इन इंशियलों में छुपना तो ठीक है, पर गांवों के नामों के लिए इसकी जरूरत नहीं है. सो व्यक्ति सपोज नन ममता जे ಅಂದ್ರೆ ಮಮತಾ ಜಗದೀಶ್. ಸೊ ತಂದೆ ಹೆಸರಲ್ಲಿ ಸ್ಟಾಪ್ ಮಾಡಿದ್ರೆ ಓಕೆ, ಒಂದು ಇನ್ಶಿಯಲ್ ಕೊಡ್ತೀವಿ. लेकिन उसमें गांवों के नामों को हम करना वो अच्छी बात नहीं है. ಒಂದು ಹಳ್ಳಿಯ ಹೆಸರು ಇರ್ಬೋದು, ಒಂದು ಊರಿನ ಹೆಸರು ಇರ್ಬೋದು. ಸೊ ಆ ಹೆಸರುಗಳನ್ನ ಹಾಗೆ ಇರೋದಕ್ಕೆ ಬಿಡಬೇಕು. ಯಾಕಂದ್ರೆ ಅಲ್ಲಿ ಆಳಿದಂತಹ ರಾಜ ಇರ್ಬೋದು, ಅಲ್ಲಿ ಇಟ್ಟಂತಹ ದೇವರ ಹೆಸರೇ ಇರ್ಬೋದು, ಅಥವಾ ಅಲ್ಲಿ ಇದ್ದಂತಹ ಪ್ರಸಿದ್ಧವಾದ ಪ್ಲೇಸ್ ಇರ್ಬೋದು, ಅದೆಲ್ಲ ಅಲ್ಲಿ ಮುಚ್ಚಿ ಹೋಗುವ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನ ಹೇಳ್ತಾರೆ. सो नहीं तो कोई किसी को पुकार नहीं, नामों के लिए इसकी जरूरत नहीं है. यह तो सरासर अन्याय है. व्यक्तियों के नामों के लिए इस प्रकार रस्वीकरण आवश्यक है, नहीं तो कोई किसी को पुकार नहीं सकेगा. ಹೌದು, ಮನುಷ್ಯರ ಹೆಸರು ಕರೆಯೋದ್ರಲ್ಲಿ ಶಾರ್ಟ್ ಆಗಿದ್ರೆ ಇಟ್ಸ್ ಈಸಿ ಟು ಕಾಲ್, ಟು ರೈಟ್ ಎವ್ರಿಥಿಂಗ್. ಸೊ ಶಾರ್ಟ್ ಆಗಿದ್ರೆ ನಮಗೂ ಅದು ಅನ್ಸುತ್ತೆ. आदरे अपने नाम के पीछे कुल का नाम, गांव का नाम, बाप का नाम आदि सब कुछ लगा लेने वालों का इस देश में नाम लेकर पुकारना एक महान साहस बन जाता है. ಕೆಲವರು ಏನ್ ಮಾಡಿರ್ತಾರೆ, ತಮ್ಮ ಹೆಸರಿನ ಹಿಂದೆ ಅವರ ಊರಿನ ಹೆಸರು, ಅವ್ರ ತಂದೆ ಹೆಸರು ಪ್ರತಿಯೊಂದನ್ನು ಹಾಕೊಂಡಿರ್ತಾರೆ. ಅವಾಗ ಅಶುದ್ಧ ಹೆಸರು ಕರಿಬೇಕಂದ್ರೆ ಯಾರಿಗೂ ಸಹ ಅಯ್ಯೋ ಇದೇನಪ್ಪ ಇಷ್ಟುದ್ದ ಹೆಸರು ಅಂತ ಅನ್ಸುತ್ತೆ. ये बड़े बड़े नाम याद रखकर पुकारते पुकारते शाम हो जाती है. ಆ ಉದ್ದುದ್ದ ಹೆಸರುಗಳನ್ನ ಜ್ಞಾಪಕ ಇಟ್ಕೊಂಡು ಅದನ್ನ ಕರೀತಾನೆ ಸಾಯಂಕಾಲ ಆಗೋಗ್ಬೋದೇನೋ ಅನ್ನುವಂತಹ ವ್ಯಂಗ್ಯತನವನ್ನ ಇಲ್ಲಿ ಕವಿಗಳು, ಲೇಖಕರು ಮಾಡಿದ್ದಾರೆ. पूरी तरह से व्यक्तिगत होने पर भी इस संदर्भ में एक घटना के बारे में कहने को भी जी चाहता है. ಸೊ ಫುಲ್ ಟೈಮ್ ನಾನು ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ಮಾತಾಡಿದ್ರು ಸಹ ಇದೊಂದು ವಿಷಯನ ನಿಮ್ಗೆ ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಯಾವ ವಿಷಯನ ಅವರು ನಮ್ಗೆ ಹೇಳ್ಬೇಕು ಅಂತ ಇದ್ದಾರೆ? ಯಾವ ವಿಷಯನ ಅಂದ್ರೆ, ಮೇ UPS उत्तीर्ण होकर आगे की पढ़ाई के लिए माउंट आबू की शिक्षा अकेडमी में गया था. ಸೊ ಇವ್ರು UPS ಪಾಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಎಜುಕೇಶನ್ ಗೋಸ್ಕರ ಅವರು ಮೌಂಟ್ ಆಬೂ ಹೋಗಿರ್ತಾರೆ. ಅಲ್ಲಿ ಒಂದು ಎಜುಕೇಶನ್ ಸೆಂಟರ್ ಅಲ್ಲಿ ಅವರು ತಮ್ಮ ಇದ್ ಮಾಡ್ಕೊಂಡಿರ್ತಾರೆ. ಸೊ अकेडमी में कहता, पहले दिन हम सबको एक कतार में खड़ा कर, कतार यानी कि वो चिल्ड्रन, ಫಸ್ಟ್ ದಿನ ಒಂದು ಕತಾರ್ ಯಾನಿಕಿ ಲೈನ್, ಎಲ್ಲರನ್ನೂ ಒಂದು ಲೈನ್ ಅಲ್ಲಿ ನಿಲ್ಲಿಸ್ತಾರೆ.
कतार में खड़ा होने के लिए बोलते हैं, तो कतार में खड़े हो जाते हैं। एक अफसर हम सबके नाम लिखने लगे. ಸೊ ಒಬ್ಬ ಆಫೀಸರ್ ಬಂದು ಎಲ್ಲ ಲೈನ್ ಅಲ್ಲಿ ನಿಂತವರು ಒಬ್ಬೊಬ್ಬರದೇ ಹೆಸರುಗಳನ್ನ ಬರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಬ್ಬರ ಹೆಸರುಗಳನ್ನ ಬರಿತಾ ಇರ್ತಾರೆ. ಕಡಕರ್ लिखेगा हम कवायद मैदान में ही खड़े होकर नाम बताने लगे. ಸೊ ಎಲ್ಲ ನಿಂತುಕೊಂಡೆ ಒಂದು ಕವಾಯದ್ ಮೈದಾನ ಅಂದ್ರೆ ಒಂದು ಗ್ರೌಂಡ್, ದೊಡ್ಡ ಗ್ರೌಂಡ್. ಆ ಗ್ರೌಂಡ್ ಅಲ್ಲಿ ಎಲ್ಲರೂ ಅವರವರ ಹೆಸರುಗಳನ್ನ ಅಲ್ಲಿ ಹೇಳ್ತಾ ಇರ್ತಾರೆ. ಬಡೆ होने लगे. एक अफसर हम कवायद मैदान में होकर बताने लगे. सबको अपना अपना पूरा नाम बताना था, यानी पूर्वाक्षरों का विस्तार कर बताना था. ಸೊ ಎಲ್ಲರಿಗೂ ಅವರವರ ಹೆಸರುಗಳನ್ನ ಹೇಳಬೇಕಾಗಿತ್ತು. ಆ ಇನಿಷಿಯಲ್ಸ್ ಏನಿತ್ತು, ಪೂರ್ವಾಕ್ಷರ ಅಂದ್ರೆ ಇನಿಷಿಯಲ್ಸ್ ಏನಿತ್ತು, ಅದನ್ನ ಫುಲ್ ಫಾರ್ಮ್ ಏನು ಅನ್ನೋದನ್ನ ಸಹ ಕ್ಲೀನ್ ಆಗಿ ಹೇಳ್ಬೇಕಾಗಿತ್ತು, ಎಲ್ಲರೂ ಹೇಳ್ಬೇಕಾಗಿತ್ತು. बताना था, खड़े होकर नाम बताने लगे. सो इस तरह नामों को बताना प्रारंभ हुआ. पहले ने अपना नाम महेंद्र नारायण सिंह बताया. सो फर्स्ट वन ಹೇಳ್ತಾನೆ, ನನ್ನ ಹೆಸರು ಮಹೇಂದ್ರ ನಾರಾಯಣ ಸಿಂಹ ಅಂತ ಹೇಳ್ತಾನೆ. ನೆಕ್ಸ್ಟ್ मैंने एक सांस, दूसरे ने देवव्रत ಬಂದೋಪಾಧ್ಯಾಯ, ಇನ್ನೊಬ್ಬ ಹೇಳ್ತಾನೆ ನನ್ನ ಹೆಸರು ದೇವೋಪಾಧ್ಯಾಯ ಬಂದೋಪಾಧ್ಯಾಯ ಅನ್ನೋದನ್ನ ಹೇಳ್ತಾನೆ. ऐसे ही चल रहा था, मेरी ಬಾರಿ ಆಯ್ತು. ಸೊ ಎಲ್ಲರದು ಒಬ್ಬೊಬ್ರು ಅವ್ರವ್ರ ಹೆಸರನ್ನ, ಪ್ರತಾಪ್ ಸಿಂಹ, ದೇವೋಪಾಧ್ಯಾಯ, ಸೊ ಅವ್ರವ್ರ ಹೆಸರನ್ನ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಲೇಖಕರ ಒಂದು ಟರ್ನ್ ಬರುತ್ತೆ, ಅವರ ಒಂದು ಬಾರಿ ಬರುತ್ತೆ. ಸೊ ಅವಾಗ ಅವ್ರು ಹೇಳ್ತಾರೆ, विस्तार कर. ऐसे ही चल रहा था, मेरी बारी आई. मैंने एक ही सांस में अबाध गति से अपने PSN पूर्वाक्षरों का विस्तृत करा. ಸೊ ಇವ್ರದ್ದು PN, ಇವ್ರದ್ದು ಒಂದು ಇನಿಷಿಯಲ್ ಇರುತ್ತೆ, PSN ಅಂತ ಲೆಟರ್ಸ್ ಇರುತ್ತೆ, ಅದ್ರ ಫುಲ್ ಫಾರ್ಮ್ ಅಲ್ಲಿ ಹೇಳ್ಬೇಕಾಗಿರುತ್ತೆ. ಸೊ ಉಸಿರು ಬಿಡ್ದಂಗೆ ಒಂದೇ ಸಲ ಅವ್ರು ಏನ್ ಮಾಡ್ತಾರೆ, ಆ ಹೆಸರನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನು PSN ಅಂದ್ರೆ ಏನು ಅಂತ. ಸೊ ಪ್ರತಿವಾದಿ ಭಯಂಕರ ಸಂಪತ್ ಕುಮಾರಾಚಾರ್ಯ ರಾಮಾನುಜಂ. प्रतिवादी भयंकर संपत कुमाराचार्य रामानुजम ಅನ್ನೋದು ಅವರ ಹೆಸರು. सो बताया, उस अफसर ने क्षण भर के लिए मुझे गर्दन उठाकर देखा. ಸೊ ಅವ್ರ ಹೆಸರು ಹೇಳ್ತಾ ಇದ್ದಂಗೆ ಆ ಆಫೀಸರ್ ಹೆಸರು ಬರ್ಕೊಳ್ತಾ ಇದ್ದರು. ಗರ್ದನ್ ಉಟಾನ ಅಂದ್ರೆ ನೆಕ್, ತಮ್ಮ ತಲೆ ಎತ್ಬಿಟ್ಟು ನೋಡ್ತಾರ ಅವ್ರನ್ನ, ಏನಪ್ಪಾ ಇವನ ಹೆಸರು ಹಿಂಗಿದೆ, ಇಷ್ಟುದ್ದ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅವ್ರು ತೀಕ್ಷ್ಣ ಸ್ವರ್ಮೆ ದೃಢತಾ ಪೂರ್ವಕ, ತೀಕ್ಷ್ಣ ಅಂದ್ರೆ ಸ್ಟ್ರಾಂಗ್ ಆಗಿ ಹೇಳೋದು, ಸ್ಟ್ರೈಟ್ ಆಗಿ ಹೇಳೋದು, ಹೇಳ್ತಾರೆ, ಮೇರೆ ಆಫೀಸ್ ಮೇ ಆಕರ್ ಇಸೆ ಲಿಖ್ ಜಾನ. ಇಷ್ಟುದ್ದ ಹೆಸರಿದೆ, ಬಂದ್ ನನ್ನ ಆಫೀಸಲ್ಲಿ ನಿನ್ ಹೆಸರು ಬರ್ದು ಹೋಗು ಅಂತ ಹೇಳ್ತಾರೆ. ಸೊ ಲಿಖ್ ಜಾನ. ಅವ್ರ ಬಿನಾ ಕುಚ್ ಲಿಖೆ ವೇ ಅಗಲೇ ಶಿಕ್ಷಣಾರ್ಥಿ ಕಾ ನಾಮ್ ಲಿಖ್ನೆ ಲಗೆ. ಅವ್ರ ಹೆಸರನ್ನ ಬರೀದಲ್ಲೇ ಬೇರೆ ಇನ್ನೊಬ್ಬ ನೆಕ್ಸ್ಟ್ ಯಾರಿದ್ದ ಸ್ಟೂಡೆಂಟು ಅವನ ಹೆಸರನ್ನ ಬರೆಯೋದಕ್ಕೆ ಅವರು ಶುರು ಮಾಡ್ತಾರೆ. ಸೊ ನಾಮ್ ಅಗರ್ ಇತನಾ ಲಂಬಾ ಹೋತೋ ಬೇಚಾರೆ ಅವ್ರು ಕ್ಯಾ ಕರ್ ಸಕ್ತೆ ಹೇ. ಅಷ್ಟು ಉದ್ದ ಹೆಸರಿದೆ, ಯಾರ್ ತಾನೇ ಬರ್ಕೊಂಡು ಕೂತ್ಕೊಳ್ತಾರೆ. ಸೊ ಅವ್ರಿಗೂ ಸಿಟ್ಟು ಬರ್ತದೆ, ನೀನೇ ಬರಿಯಪ್ಪ ಅಂತ ಹೇಳ್ತಾರೆ, ಅಲ್ಲಿಂದ ನೆಟ್ಟಿಗೆ ಹೊರಟೋಗ್ತಾರೆ. ಹಾಗಾಗಿ ಹೆಸರುಗಳನ್ನ ಶಾರ್ಟ್ ಆಗಿ ನಾವು ಇಟ್ಕೋಬೇಕಾಗತ್ತೆ, ಊರಿನ ನಮ್ಮ ಹೆಸರುಗಳನ್ನ. ಬಟ್ ಹಳ್ಳಿಯ ಹೆಸರು, ಊರಿನ ಹೆಸರುಗಳನ್ನ ಲಾಂಗ್ ಫಾರ್ಮ್ ಅಲ್ಲಿ ಏನಿತ್ತು ಅದನ್ನ ಅದರ ಮೂಲದ್ರಲ್ಲೇ ಇರೋಕ್ಕೆ ಬಿಡಬೇಕಾಗುತ್ತೆ ಅನ್ನೋದು ಇಲ್ಲಿ ಲೇಖಕರ ಒಂದು ಪ್ರತೀತಿ. ನೆಕ್ಸ್ಟ್ ಕರಿಯತ್. खैरियत इस बात की है कि अब तक हमने इस पूर्वाक्षरों की पद्धति का प्रयोग ಪಠ್ಯ ಪುಸ್ತಕೋ ಪರ್ ನಹಿ ಕಿಯಾ ವಿಶೇಷತಃ. ಅವ್ರು ಹೇಳ್ತಾರೆ, ಹೌದು ಇತ್ತೀಚಿನ ದಿನಗಳಲ್ಲಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಡ್ತಾ ಇದೀವಿ, ಇನ್ನು ಅಲ್ಲಿ ತನಕ ಈ ಶಾರ್ಟ್ ಫಾರ್ಮ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇನ್ನು ಪ್ರಿಂಟ್ ಮಾಡೋದಕ್ಕೆ ಶುರು ಆಗಿಲ್ಲ, ನಮ್ಮ ಒಂದು ಬಚಾವ್ ಆಗಿದೀವಿ ಅದರಲ್ಲಿ ಅನ್ನೋದನ್ನ ಹೇಳ್ತಾರೆ. किया है विशेषतः इतिहास की ಪಠ್ಯ ಪುಸ್ತಕ ಪರ್. ಸಪೋಸ್ ನಾವು ಇತಿಹಾಸ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ತಗೊಂಡ್ರೆ ಎಲ್ಲ ರಾಜರುಗಳ ಹೆಸರುಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ಶಾರ್ಟ್ ಫಾರ್ಮ್ ಮಾಡ್ಕೊಂಡು ಹೋದ್ರೆ ಯಾವ ರೀತಿ ಇರ್ಬೋದು ನೀವೇ ಯೋಚನೆ ಮಾಡಿ. ಎಲ್ಲಾ ಹೆಸರು ರಾಜರುಗಳ ಹೆಸರುಗಳನ್ನ ನಾವು ಶಾರ್ಟ್ ಫಾರ್ಮ್ ಮಾಡ್ಕೊಂಡು ಹೋದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಅಗರ್ ಐಸಾ ಕುಚ್ ಹೋ ಜಾಯೆ ತೋ ರಾಣಾ ಪ್ರತಾಪ್ ಸಿಂಗ್ RP ಸಿಂಗ್ ಬನ್ ಜಾಯೇಗಾ. ಸೊ ರಾಣಾ ಪ್ರತಾಪ್ ಸಿಂಗ್ ಅಂತ ರಾಜ ಇದ್ದ ಅಂತ ಟೀಚರ್ ಹೇಳ್ತಾ ಇರ್ತಾರೆ. ಲೇಕಿನ್ ಅದೇನಾದ್ರೂ ಟೆಕ್ಸ್ಟ್ ಬುಕ್ ಅಲ್ಲಿ ಅಳವಡಿಕೆ ಆಯ್ತು ಅಂದ್ರೆ RP ಸಿಂಗ್ ಇದ್ದ ರಾಜ ಅಂತ ಅಂದ್ರೆ ಏನ್ ಹೆಸರು ಅರ್ಥ ಆಗುತ್ತೆ ನಮ್ಗೆ, ಹೇಗ್ ಗೊತ್ತಾಗುತ್ತೆ ನಮ್ಗೆ ಅನ್ನೋದನ್ನ ಹೇಳ್ತಾರೆ. ಸೊ ರಾಣಾ ಪ್ರತಾಪ್ ಸಿಂಗ್ RP ಸಿಂಗ್ ಬನ್ ಜಾಯೇಗಾ. ಔರಂಗಜೇಬ್
ए जेब बन जाएगा और समुद्रगुप्ता एस गुप्ता हो जाएगा, चंद्रगुप्ता सी गुप्ता और अमात्य राक्षस ए राक्षस बनेगा, पुलिकेशी पी केशी और मयूर वर्मा एम वर्मा बन जाएगा. ಸೊ ಪುಲಿಕೇಶಿ ತಗೊಂಡ್ರೆ ಪಿ ಕೇಶಿ ಆಗ್ತಾನೆ, ಮಯೂರ್ ವರ್ಮಾ ತಗೊಂಡ್ರೆ ಎಂ ವರ್ಮಾ ಆಗ್ತಾನೆ. ಸೊ ಎಲ್ಲ ಹೆಸರನ್ನು ನಾವೇನಾದ್ರೂ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಚೇಂಜ್ ಮಾಡಕ್ ಹೋದ್ರೆ ಸೊ ಈ ರೀತಿಯ ಆಭಾಸಗಳು ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ರಾಜರುಗಳ ಹೆಸರುಗಳು ಏನಿದೆ ಆ ರಾಜರುಗಳ ಹೆಸರುಗಳನ್ನ ಹಾಗೆ ಉಳಿಸ್ಕೊಳ್ಳೋದು ಉತ್ತಮ ಅನ್ನೋದು ಈ ಲೆಸನಿನ ಒಂದು अर्थ. नेक्स्ट, इस तरह से नामों के अर्ध भाग इनिशियलों में छिपने ही जा रहे हैं. ಸೊ ಈ ರೀತಿ ಏನಾಗ್ತಾ ಇದೆ, ಎಲ್ಲಾ ಹೆಸರುಗಳು ಇತ್ತೀಚಿನ ದಿನಗಳಲ್ಲಿ ಬರೀ ಇನಿಷಿಯಲ್ಸ್ ಅಲ್ಲೇನೆ ಎಲ್ಲ ಮುಚ್ಕೊಂಡು ಹೋಗ್ತಾ ಇದೆ. ಚಿಪ್ನ ಅಂದ್ರೆ ಕ್ಲೋಸ್ ಆಗ್ತಾ ಇದೆ, ಕವರ್ ಆಗಿ ಹೋಗ್ತಾ ಇದೆ. कभी कभी तो पूरा का पूरा नाम ही अंग्रेजी वर्णों में सिकुड़ जाता है. ಸೊ ಒಂದೊಂದ್ಸಲಿ ಅನ್ಕೊಳ್ತೀವಿ ನಾವು ಇಡೀ ಹೆಸರೇ, ಕೆಲವು ಸಲಿ ಬರೀ ಫ್ರಂಟಿನ ಒಂದು ಅಕ್ಷರ ಇರ್ಬೋದು, ಕೆಲವು ಸಲಿ ಫುಲ್ ಹೆಸರೇನೆ ಇಂಗ್ಲಿಶಿನ ಸ್ಪೆಲ್ಲಿಂಗ್ಸ್ ಗಳಲ್ಲಿ ಎಲ್ಲ ಅಲ್ಲಿ ಮುದುರಿ ಹೋಗ್ತಾ ಇದೆ, ನಮ್ಮ ತರವನ್ನ ನಾವಲ್ಲಿ ಬಿಟ್ಕೊಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾರೆ. ಪಾಠಶಾಲಾ ಕಾಲೇಜ್ ಮೇ ಯಹ ಆಮ್ ಬಾತ್ ಹೈ. ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದೆಲ್ಲ ಕಾಮನ್ ಆಗೋಗಿದೆ. ಆಮ್ ಬಾತ್ ಹೈ ಏನಕ್ಕೆ ಇದೆಲ್ಲ ಕಾಮನ್ ಆಗಿ ಹೋಗಿದೆ. ಲೇಕಿನ್ सभी अध्यापक विद्यार्थियों की जिह् पर अंग्रेजी के वर्ण बनकर सुशोभित होते हैं. ಆದ್ರೆ ಮಕ್ಕಳ ಬಾಯಲ್ಲಿ ಜಿಹ್ ಏನಕ್ಕೆ ಟಂಗ್, ಮಕ್ಕಳ ಬಾಯಲ್ಲಿ ಇರ್ಬೋದು, ನಾಲ್ಗೆಲಿ ಇರ್ಬೋದು, ಅಥವಾ ಟೀಚರ್ಸ್ ನಾಲ್ಗೆಲಿ ಇರ್ಬೋದು, ಎಲ್ಲಾ ಅಕ್ಷರಗಳು ಇಂಗ್ಲಿಷಿನಲ್ಲಿ ಟರ್ನ್ ಆಗಿ ಇವತ್ತು ಮಾತುಗಳಾಗಿ ಬರ್ತಾ ಇದೆ. अंग्रेजी वर्णों का प्रभाव हमारे नामों पर हुआ है. ಸೊ ಅಂಗ್ರೇಜಿಯ ಇಂಗ್ಲಿಶಿನ ಹೆಸರುಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಸರುಗಳ ಮೇಲೂ ಪ್ರಭಾವ ಬೀರ್ತಾ ಇದೆ. ಯಾವ ರೀತಿ? इसमें कोई शक नहीं है, यह एक नया वर्ण व्यामोह है. ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ, ಶಕ್ಯಾನಿಕೆ ಸಂದೇಹ ಇಲ್ಲ. ಆ ಒಂದು ಹೊಸ ಅಕ್ಷರಗಳು ನಮ್ಮಲ್ಲಿ ವರ್ಣ ವ್ಯಾಮೋಹವನ್ನ ಹೆಚ್ಚಿಸಿದೆ. ಇಂಗ್ಲಿಶಿನ ಆದಷ್ಟು ನಾವು ಹೆಸರುಗಳಿಗೆ ನೋಡ್ಬೋದು, ನಾವು ತುಂಬಾನೇ ಪೆಕ್ಯುಲರ್ ಆಗಿ ಹೆಸರುಗಳನ್ನ ಇಡ್ತಾರೆ. ಸೊ ಆ ಹೆಸರುಗಳು ವಿಚಿತ್ರವಾಗಿರುತ್ತೆ, ನಮ್ಗೆ ಅನ್ಸುತ್ತೆ ಏನ್ ಹೆಸರು ಅಂತ. ಸೊ ಹಾಗಾಗಿ ವರ್ಣ ವ್ಯಾಮೋಹ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಇಸ್ಕೋ ಹಮೆ ತ್ಯಾಗ್ ಕರ್ನಾ ಚಾಹಿಯೆ. ಜಾಸ್ತಿ ಇಂಗ್ಲಿಶಿನ ವ್ಯಾಮೋಹವನ್ನ ನಾವು ತೊಡೆದು ಹಾಕ್ಬೇಕು, ಅದನ್ನ ಮುರಿದು ಹಾಕ್ಬೇಕು ಅನ್ನೋದನ್ನ ಹೇಳ್ತಾರೆ. ಕನ್ನಡಕ್ಕೆ ವರ್ಣೋ ಕಾ ಪ್ರಯೋಗ ಹಿ ಹಮಾರೆ ಲಿಯೆ ಕ್ಷೇಮಕಾರಕ ಹೇ. ಸೊ ಕನ್ನಡದ ಅಕ್ಷರಗಳ ಒಂದು ವರ್ಣನೆಯ ಪ್ರಭಾವ ಹಿ ನಮ್ಮದ್ರಲ್ಲಿರುವಂತಹ ನಮ್ಗೆ ಕ್ಷೇಮಪೂರ್ವಕ. ಮುಂದೆ ನಾವ್ ಏನೇ ಮಾತಾಡಿದ್ರು ನಮ್ಮ ಕನ್ನಡತನವನ್ನ ನಾವು ಉಳಿಸ್ಕೊಂಡು ಮಾತಾಡ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಕನ್ನಡಕ್ಕೆ ಉನ್ ಸುಂದರ್ ನಾಮೋ ಕಾ ಸಂಪೂರ್ಣ ರೂಪ್ ಮೇ ಪ್ರಯೋಗ ಕರ್ನಾ ಔರ್ ಭಿ ಅಚ್ಚಾ ಹೇ. ಸೊ ಕನ್ನಡದಲ್ಲಿರುವಂತಹ ಸುಂದರ ಹೆಸರುಗಳನ್ನ ಅದನ್ನು ಫುಲ್ ನೇಮಲ್ಲೇ ನಾವು ಉಚ್ಚರಿಸುವುದು, ಪ್ರಯೋಗ ಮಾಡುವುದು ಬಹಳ ಒಳ್ಳೆಯದು ಅನ್ನೋದನ್ನ ಹೇಳ್ತಾರೆ. ಯಹ ಔರ್ ಭಿ ಅಚ್ಚಾ ಹೇ, ಹಮಾರ ಉಚ್ಚಾರಣ ಭಿ ಶುದ್ಧ ಹೋಗ ಅವ್ರ ನಾಮ್ ಭಿ ಬಚ್ಚಾಯೇಗ. ನಾವು ಮಾತಾಡುವಂತಹ ಉಚ್ಚಾರಣೆನೂ ಸಹ ನಮ್ದು ಕ್ಲಿಯರ್ ಆಗಿರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಹಾಗೆ ಆ ಹೆಸರು ಸಹ ಹಾಗೆ ಉಳ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾರೆ. ಇದ್ರದ್ದೆಲ್ಲ ಟೋಟಲಿ ಏನು ಅಂದ್ರೆ ಆಕ್ಚುಲಿ ನಾವು ಏನನ್ನ ಮಾತಾಡ್ತೀವಿ ಎಲ್ಲದಕ್ಕೂ ಇಂಗ್ಲಿಷ್ ಅನ್ನ ಆಡ್ ಮಾಡ್ಕೊಂಡು ಮಾತಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಶಿನ ವ್ಯಾಮೋಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ನಾವು ಎಲ್ಲಾ ಹೆಸರುಗಳನ್ನ ಶಾರ್ಟ್ ಮಾಡಿ, ಊರಿನ ಹೆಸರು, ಹಳ್ಳಿಯ ಹೆಸರು, ಪ್ರತಿಯೊಂದನ್ನು ನಾವು ಶಾರ್ಟ್ ಮಾಡಿ ಮಾತಾಡೋದಕ್ಕೆ ಹೋಗ್ತೀವಿ. ಆದ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಓಕೆ, ನಮ್ಮ ಹೆಸರುಗಳನ್ನ ನಾವು ಶಾರ್ಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಆ ಒಂದು ಸಂಬಂಧಗಳಿರ್ಬೋದು ಅಥವಾ ಕರೆಯೋದಕ್ಕಿರ್ಬೋದು, ಈ ಫಾಸ್ಟ್ ವರ್ಲ್ಡ್ ಅಲ್ಲಿ ಉದ್ದುದ್ದ ಹೆಸರುಗಳನ್ನ ಇಟ್ಕೊಂಡು ಹೇಳೋದಕ್ಕಾಗಲ್ಲ. ನಮ್ಮ ಹೆಸರುಗಳನ್ನ ನಾವು ಶಾರ್ಟ್ ಆಗಿ ಮಾಡ್ಕೋಬಹುದು. ಆದ್ರೆ ನಾವು ಬೇರೆಯ ಊರಿನ ಹೆಸರುಗಳನ್ನ, ನಮ್ಮ ಊರಿನ ಹೆಸರುಗಳನ್ನ, ಕರ್ನಾಟಕದ ಊರಿನ ಹೆಸರುಗಳನ್ನ ಶಾರ್ಟ್ ಆಗಿ ಮಾಡಿ ಅದರಲ್ಲಿರುವಂತಹ ರಾಜರ ಹೆಸರುಗಳಿರ್ಬೋದು, ದೇವರ ಹೆಸರುಗಳಿರ್ಬೋದು, ಅದನ್ನ ಮರೆಯುವ ಹಾಗೆ ಮಾಡಬಾರ್ದು. ನಮ್ಮತನವನ್ನ ನಾವು ಉಳಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇಸ್ ಬಚಪನ್ ಸೆ ಹೇ ಸೊ इससे हम लोग क्या समझते हैं बच्चों? ಸೊ ಪ್ರತಿಯೊಬ್ಬರೂ ಸಹ ನಮ್ಮತನವನ್ನ ನಮ್ಮ ಭಾಷೆಯಲ್ಲಿ ನಾವು ಉಳಿಸ್ಕೊಳ್ಬೇಕು ಅನ್ನೋದು ಇಲ್ಲಿನ ಒಂದು ವಿಚಾರ. ಅಂಡರ್ಸ್ಟೂಡ್? ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಮೇನ್ಸ್ ಅನ್ನ ಕೊಟ್ಟಿರ್ತಾರೆ. ನಾನು ಕೆಲವೊಂದು ಮೇನ್ಸ್ ಹಾಕ್ತೀನಿ ಇಲ್ಲಿ, ಅದನ್ನ ನೀವು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಉಳಿದಿದ್ದನ್ನ ಕೊಡ್ತೀನಿ. ಓಕೆ?
Questions you copy from the textbook, children. Next means I'll give in the next class. Okay? Within class work I'll start ಮಾಡಿ. This one you are copy from your class work, children. This two means next class I'll give you the class work. Okay? Learn all the things whatever we are giving properly and copy it neatly, children. Got it? Okay, thank you.